ಬಿಜೆಪಿ ಪಕ್ಷದ ಪ್ರತಿಭಟನೆಯ ಮುಂದಾಳತ್ವವನ್ನು ವಹಿಸಲು ಆಗಮಿಸಿದ ಮಾಜಿ ಸಚಿವ ಗೋವಿಂದ ಕಾರಜೋಳ ಅವರು ಸುದ್ದಿಗೋಷ್ಠಿಯಲ್ಲಿ ಪತ್ರಕರ್ತರು ಕೇಳಿರತಕ್ಕಂತಹ ಪ್ರಶ್ನೆಗೆ ಉತ್ತರ ನೀಡಲು ತಬ್ಬಿಬ್ಬಾಗಿರುವಂತಹ ಘಟನೆ ಬೀದರ್ನಲ್ಲಿ ನಡೆದಿದೆ. ಕಾರಜೋಳ ಅವರು ಅಮಿತ್ ಶಾ ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಅವಮಾನ ಮಾಡಿಲ್ಲ. ಅವರು ದಲಿತರು, ಕೇವಲ ಅಂಬೇಡ್ಕರ್ ಅವರ ಹೆಸರು ಜಪ ಮಾಡುವುದರಿಂದ ಏನೂ ಪ್ರಯೋಜನವಿಲ್ಲ, ಅವರ ಮಾರ್ಗದರ್ಶನದಲ್ಲಿ ಮುನ್ನಡೆಯುವಂತೆ ಹೇಳಿದ್ದಾರೆ ಎಂದು ತಿಳಿಸಿ, ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡುವ ಕೆಲಸ ಕಾಂಗ್ರೆಸ್ ಪಕ್ಷದವರಿಂದ ಆಗಿದೆ ವಿನಃ ಬಿಜೆಪಿಯವರಿಗೆ ಅವಮಾನ ಮಾಡುವ ಯಾವುದೇ ರೀತಿ ನಡೆದುಕೊಂಡಿಲ್ಲ. ಅಲ್ಲದೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ನಾನು ಪ್ರಧಾನಿಯಾಗಿದ್ದು ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದಿಂದ ಆಗಿದ್ದೇನೆ ಎಂದು ಹೆಮ್ಮೆಯಿಂದ ಹೇಳಿದ್ದಾರೆ. 75 ವರ್ಷಗಳಲ್ಲಿ ಇಲ್ಲಿಯವರೆಗೆ ಯಾವ ನಾಯಕರು ಕೂಡ ಹೇಳಿಲ್ಲ ಎಂದು ತಿಳಿಸಿದರು. ಅಮಿತ್ ಶಾ ಬೇರೆ ಇಲ್ಲ. ದಯವಿಟ್ಟು ಕೇಳಿ. ನಾನು ಲೋಕಸಭೆ ನೀವು ಇನ್ನೊಂದು ಸಾರಿ ಬೇಕಾದ್ರೆ ಅವರ ಪೂರ್ಣ ಅವತ್ತಿಂದ ಏನು ವಿಡಿಯೋ ನಮ್ಮ ಪ್ರಶ್ನೆ ಇರೋದು ಇಷ್ಟೇ. ಡಾಕ್ಟರ್ BR ಅಂಬೇಡ್ಕರ್ ಅವರ ಬದಲಿಗೆ ದೇವರು 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 ಬದಲಿಗೆ ಅಲ್ಲ ವ್ಯಂಗ್ಯವಾಗಿ ನಿಮಗೆ ಮೋಕ್ಷ ಸಿಕ್ತಿತ್ತು ಹಾಗಾಗ್ತಿದ್ರೆ ಅಂತ ಹೇಳಿದಾರೆ ಅವರು. ಬಿಟ್ಬಿಡಿ, ವಿವಾದ ಬೇಡ. ನಾನು ಹೇಳಿದ್ದು ನಿಮಗಿಂತ ಹೆಚ್ಚು ಬಾಬಾನ ಬಗ್ಗೆ ಅಭಿಮಾನ ಇರ್ತಕ್ಕಂಥವ್ರು, ಆ ಜಾತಿ ಒಳಗೆ ಹುಟ್ಟಿದವ ನಾನು. ನೀವು ಅದಕ್ಕೆ ಏನಾದ್ರು ವ್ಯಂಗ್ಯ ಮಾತಾಡ್ಬೇಡಿ. ಸರಿ ಅಲ್ಲ. ನಾ ಹೇಳೋದು ಕೇಳಿ ಹೇಳಿದ್ರು ಆಯ್ತು. ನಾನು ಕೇಳ್ತೇನೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಒಬ್ಬ ಸಾಮಾನ್ಯ ಮನುಷ್ಯನ ನಿಲ್ಲಿಸಿ ಸೋಲಿಸಿ ಅವಮಾನ ಮಾಡಿದ್ರಲ್ಲ, ಅದಕ್ಕಿಂತಲೂ ಕೆಟ್ಟದ್ದು ಅವ್ರು ಸತ್ತಾಗ ದೆಹಲಿ ಒಳಗೆ 6 ಅಡಿ 3 ಅಡಿ ಜಾಗ ಕೊಡ್ಲಿಲ್ಲಲ್ಲ. ನೆಹರು ಮನೆತನದವ್ರಿಗೆ 100 ಎಕರೆ ಕೊಟ್ಟವ್ರು ಒಬ್ಬೊಬ್ರು ಸಮಾಧಿಗೆ. ಅದಕ್ಕೆ ಉತ್ತರ ಹೇಳ್ತೀರಿ? ಅದನ್ನ ಬರ್ರಿ, ನಾ ಹೇಳಿದ್ದೀನಿ ಬರ್ರಿ. ಅಲ್ಲ, ಬಾಬಾ ಸಾಹೇಬರಿಗೆ ಗೌರವ ಕೊಟ್ಟಷ್ಟು ಭಾರತೀಯ ಜನತಾ ಪಕ್ಷ ಆಗ್ಲಿ, ಸಂಘ ಆಗ್ಲಿ, ಭಾರತೀಯ ಜನತಾ ಪಕ್ಷದಿಂದ ಪ್ರಧಾನಮಂತ್ರಿ ಆದಂತ ನರೇಂದ್ರ ಮೋದಿ ಅವರು ಎಂದೂ ಮಾಡಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಒಂದು ಸಂವಿಧಾನ ಇರೋದ್ರಿಂದ ನನ್ನಂತ ಒಬ್ಬ ಸಾಮಾನ್ಯ ಮನುಷ್ಯ ಈ ದೇಶದ ಪ್ರಧಾನಮಂತ್ರಿ ಆದಂತ ಹೇಳಿದ್ರು. ಪಂಡಿತ್ ಜವಾಹರ್ಲಾಲ್ ನೆಹರು ಹೇಳಿದ್ರ, ಇಂದಿರಾ ಗಾಂಧಿ ಹೇಳಿದ್ರ, ನರಸಿಂಹರಾವ್ ಹೇಳಿದ್ರ, ಮನಮೋಹನ್ ಸಿಂಗ್ ಹೇಳಿದ್ರ, ಯಾರು ಹೇಳಿದ್ರು? ಹೇಳಿದ ಒಬ್ಬ ವ್ಯಕ್ತಿ 75 ವರ್ಷದಲ್ಲಿ ನರೇಂದ್ರ ಮೋದಿ. ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳಿದ್ದು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಬಸವರಾಜ್ ಪೂಜಾರಿ, RJ32 ಕನ್ನಡ ನ್ಯೂಸ್, ಬೀದರ್.